ಇವತ್ತು ಟನಲ್ಲು ಒಂದು ಸರ್ಕಾರ 9/6/2025ಕ್ಕೆ ಅನುಮೋದನೆ ಕೊಟ್ಟಿದೆ. ಇವಾಗ ಅದಕ್ಕೆ ಟೆಂಡರ್ ಡಾಕ್ಯುಮೆಂಟ್ಗಳನ್ನ ಕ್ಲಿಯರ್ ಮಾಡಿ ತಿರ್ಗಿ ಅದನ್ನು ಸರ್ಕಾರದ ಮಟ್ಟಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಅದು ಅನುಮೋದನೆ ಆದ ತಕ್ಷಣ ನಾವು ಟೆಂಡರ್ ಕರೆಯುವಂಥದ್ದು. ಸೋಮವಾರ ಮಂಗಳವಾರ ಅಂತ ನಾವೇನು ಡೇಟ್ನ ನಿಗದಿ ಮಾಡಿಲ್ಲ. ಅದು ಅನುಮೋದನೆ ಆದ ತಕ್ಷಣ ಅದನ್ನು ಅತಿ ಶೀಘ್ರದಲ್ಲಿ ಟೆಂಡರ್ ಅದು 2 ಪ್ಯಾಕೇಜ್ ಆಧಾರದಲ್ಲಿ ಕರೀತಾ ಇದ್ದೀವಿ. ಎಲ್ಲ 2 ಪ್ಯಾಕೇಜ್ ಸೇರಿ 17,780 ಕೋಟಿ. ಅದೇನು ಆ ಥರ ಏನೂ ಇಲ್ಲ. ಇವಾಗ ಏನು ಬೆಲೆ ಯಾವ ಥರ ಏರಿಕೆ ಆಗುತ್ತೆ ಅದ್ರ ಮೇಲೆ ಮಾಡಿರುವಂಥದ್ದು. ಇವತ್ತು ದುಡ್ಡು ಕೊಡ್ತೀವಿ ಅನ್ನೋದಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಆಗಬೇಕು. ಮುಂದಿನ 4 ವರ್ಷ ಅಂದರೆ 4 ವರ್ಷ 7 ತಿಂಗಳಲ್ಲಿ ಅವರು 50 ತಿಂಗಳು ಉಪಯೋಗಿಸ್ಕೊಂಡು ಕಟ್ಟಿ ಅದಾದ ಮೇಲೆ ಕೊಡುವಂಥದ್ದು. ಇವತ್ತೇ ತಮಗೆ ಇನ್ಫ್ಲೇಷನ್ ಎಲ್ಲ ನೋಡಿದ್ರೆ 19 ರೂಪಾಯಿ ಅಂತ ಇವತ್ತು ಬರ್ತಾ ಇರೋದು 5 ವರ್ಷ ಆದಮೇಲೆ ಕೊಡುವಂತಹ ದುಡ್ಡು. ಇವತ್ತೇ ಸಾರ್ವಜನಿಕ 19 ರೂಪಾಯಿ ಅಲ್ಲ, ಅಂದರೆ ಮುಂದಿನ 4 ವರ್ಷ ಆದಮೇಲೆ ಕೊಡುವಂಥದ್ದು. ತಮಗೆ ಗೊತ್ತಿರೋದು ಇನ್ಫ್ಲೇಷನ್ನು ಮತ್ತೊಂದು ಎಲ್ಲ ಇವತ್ತಿನ 19 ರೂಪಾಯಿ ಅಂದು ಎಷ್ಟು ರೂಪಾಯಿಯಲ್ಲಿ ಬರುತ್ತೆ, 12-10 ರೂಪಾಯಿ ಆಗಿರ್ಬೋದು. ಆ ರೀತಿಯ ಒಂದು ಕ್ಯಾಲ್ಕುಲೇಷನ್ ಮಾಡಿರುವಂಥದ್ದು. ಯಾವುದೇ ರೀತಿ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾವು